ಸರ್, ಇದು ಜಿಟಿ ಮಾಲ್ ಅಲ್ಲಿ ರೈತ ಪಂಚೆ ಹಾಕೊಂಡೋದು ಅನ್ನೋ ಕಾರಣಕ್ಕೆ ಬಿಟ್ಟಿಲ್ಲ, ಅವ್ರಿಗೆ ಅಪಮಾನ ಮಾಡಿದ್ದಾರೆ. ಇಂಥದ್ದು ಪದೇ ಪದೇ ಆಗದಂತ ತಡೆದಕ್ಕೆ ಏನಾದ್ರು ಗೃಹ ಇಲಾಖೆಯಿಂದ ಕ್ರಮಗಳು, ಕಂಪ್ಲೇಂಟ್ ಆ ಥರದ್ದು ಏನಾದ್ರು? ನೋಡಿ, ಇದು ಈ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಇದನ್ನು. ನಾವು ಇಲ್ಲಿ ಏನು ಉಡುಪುಗಳು ಹಾಕೊಳ್ತೀವಿ ಅದನ್ನ ಗೌರವಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಪಂಚೆ ಉಡೋದು ನಮ್ಮ ಉಡುಪು. ಕರ್ನಾಟಕಕ್ಕೆ ಟ್ರೆಡಿಷನಲ್ ಆಗಿ ಆಗ್ತಕ್ಕಂಥದ್ದು. ಆಂಧ್ರದಲ್ಲಿ ಹಾಕ್ತಾರೆ, ತಮಿಳುನಾಡಿನಲ್ಲಿ ಹಾಕ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಹಾಕುವಂತ ಉಡುಪು ಇದು ಸಾಮಾನ್ಯವಾಗಿ. ಆ ಸಾಮಾನ್ಯ ಜನ ಹಾಕುವಂತ ಉಡುಪನ್ನು ನಾವು ಗೌರವಿಸದೆ ಹೋದ್ರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನ ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದ್ರೂ ಕೂಡ ಒಂದು ಗೈಡ್ಲೈನ್ಸ್ ಅನ್ನ ಮುಂದಿನ ದಿನದಲ್ಲೇ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತೇವೆ. ಇಲ್ಲ, ಅದು ಒಂದು ಇಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡ್ಕೊಂಡಿದ್ದು. ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂತ ಹೇಳಿ ಈಗ ಅದನ್ನ ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು, ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನೋಡಿ, ಅವರಿಗೆ ಬೇರೆ ಏನಿಲ್ಲ. ಅವರು ಯಾವ್ದಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದಾರ? ಅವ್ರು ಯಾವ್ದಾದ್ರು ಜನಸಮುದಾಯದ ಬಡತನದ ಬಗ್ಗೆ ಮಾತಾಡಿದಾರ? ಜನಗಳ ಬದುಕಿನ ಬಗ್ಗೆ ಮಾತಾಡಿದಾರ? ರೈತರಿಗೆ ಸಾವಿರಾರು ಕಷ್ಟಗಳಿದ್ದಾವೆ ಅದರ ಬಗ್ಗೆ ಮಾತಾಡಿದಾರ? ಕೇಂದ್ರ ಸರ್ಕಾರದಲ್ಲಿ 3 ರೈತರದ ಮಸೂದೆಯನ್ನ ವರ್ಷಾನುಗಟ್ಲೆ ರೈತರನ್ನ ಹೆಣಗಿಸಿ ಅವರ ಪ್ರಾಣಗಳನ್ನು ತಗೊಂಡು ಅದನ್ನ ಹಿಂದಿರುಗುವಂತ ಕೆಲಸಗಳನ್ನ ಮಾಡಿದವಂತವ್ರು. ಅದು ಬಿಟ್ಟು ಸುಮ್ಮನೆ ಇದು ಇಂಥ ಘಟನೆಗಳ ಬಗ್ಗೆ, ಇಂಥ ವಿಚಾರಗಳ ಬಗ್ಗೆ ಅವರು ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನ ಅವರೇ ಯೋಚನೆ ಮಾಡೋ. ಮಾಡ್ಲಿ, ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನ್ ತಕರಾರಿಲ್ಲ. ಅದು ಅವ್ರ ಹಕ್ಕು. ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡ್ಲಿ. ಆದ್ರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ? ಯಾವ ವಿಷಯ ಜನಸಮುದಾಯದ ಪರವಾಗಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅನುಕೂಲ ಆಗ್ತಕ್ಕಂಥ ಮಾಡುವಂತದ್ದು, ಅದನ್ನ ಮಾಡ್ಲಿ, ಯಾರು ಬೇಡ ಅಂತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.